ಕನಕಪ್ಪ ತಳವಾರ, ರಾಮಣ್ಣ ಸಂಗಪ್ಪ ತಳವಾರ ಇವ್ರಿಬ್ರು ಕೂಡಿ ಮೊದಲು ಏನ್ ಮಾಡಿದ್ರು ನಮ್ಮ ಊರಾಗ ಸಾರ್ವಜನಿಕರು ಒಂದು ಅರ್ಜಿ ಮಾಡ್ಕೊಂಡವ್ರು. ಏನಂತ ಸುಳ್ಳು ಹೇಳಿ ನಾವು ಊರಾಗ ಸರ್ಕಾರಿ ದವಾಖಾನೆ ಮಂಜೂರಿ ಮಾಡಿಸ್ತೀವಿ ಊರಿಗೆ, ಅದಕ್ಕೆ ನೀವೆಲ್ಲ ಸಹಿ ಮಾಡ್ರಿ ಅಂತ ಜನರಿಗೆ ಸುಳ್ಳು ಹೇಳಿ ಜನರು ಒಂದು ಸಹಿ ಮಾಡ್ಕೊಂಡ್ರು. ಅವರು ದವಾಖಾನೆ ಆಗತ್ತಂದ್ರೆ ಒಳ್ಳೆ ಮಂದಿ ಮುಗ್ಧ ಮಂದಿ ಎಲ್ಲರೂ ಸಹಿ ಮಾಡಿದ್ರು. ಸಾಮಾನ್ಯವಾಗಿ ಅವ್ರು ಹೆಚ್ಚಾಗಿದ್ದಾಗ 50% ನಮ್ಮ ಮನೆಯವ್ರ ಹೆಣ್ರು ಮಕ್ಕಳು ಸ್ವಸ್ಥರು ಹೋದವು ಸಹಿ. ಇತರ ಏನು ಸಾರ್ವಜನಿಕರು ಏನಲ್ಲ ಅವ್ರು ಅಗದಿ ಕಡಿಮೆ ಮಂದಿ. ಅವ್ರನ್ನ ವಿಚಾರ ಮಾಡಿಕೊಂಡು ಇವ್ರು ಏನ್ ಸುಳ್ಳು ಹೇಳಿದ್ರು ಅಂತ ಅವರೇ ಹೇಳ್ತಾರೆ. ನಮ್ಗೆ ಏನ್ ಹೇಳ್ಯಾರ, ನಮ್ಗೆ ಏನ್ ಹೇಳಿ ಸಹಿ ಮಾಡ್ಕೊಂಡಾರೋ ಅಂತ ಅವರೇ ಹೇಳ್ತಾರೆ ಸಾರ್ವಜನಿಕರು. ಇವರು ಕೋರ್ಟ್ಗೆ ಹೋಗ್ತಾರ, ಅವತ್ತು ಏನು ಹೈಕೋರ್ಟ್ಗೆ ಹೋಗ್ತಾರ. ಇದು ಇದನ್ನ ಹಕ್ಕಪತ್ರನ ಸರ್ಕಾರಿ ದವಾಖಾನೆ ನಾವು ಕಟ್ಟಕ ಜಾಗ ಮೀಸಲಾಗಿಟ್ಟಿತ್ತು ನಮ್ಮ ಊರಾಗ. ಆ ಜಾಗದಾಗ ಇವರು ಬಲಾತ್ಕಾರದಿಂದ ಮನೆ ಕಟ್ಟಕ್ಕಿಟ್ಟಾರ, ಬಲಾತ್ಕಾರದಿಂದ ಹಕ್ಕಪತ್ರ ತಗೊಂಡಾರ. ಇವರು ಮೆಂಬರ್ ಇದ್ದಾಗ ಹಕ್ಕಪತ್ರ ತಗೊಂಡಾರ ಅಂತ ಹೋಗಿದ್ರು ಹೈಕೋರ್ಟ್ಗೆ. ಅದು ನಾವು ಹಕ್ಕಪತ್ರ ಒಬ್ಬ ಇಂಜಿನಿಯರ್ ಮೇಲೆ ನಾವು ಬಲಾತ್ಕಾರ ಮಾಡಕ್ಕಾಗತ್ತಾ, ಅಥವಾ ಒಬ್ಬ ತಹಸೀಲ್ದಾರ್ ಮೇಲೆ ನಾವು ಬಲಾತ್ಕಾರ ಮಾಡಕ್ಕಾಗತ್ತಾ? ಒಬ್ಬ ಅಧಿಕೃತ ತಹಸೀಲ್ದಾರರು ಸರ್ಕಾರಿ ಅಧಿಕಾರಿ, ಒಬ್ಬ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಒಬ್ಬ ತಾಲೂಕಾ ಮ್ಯಾಜಿಸ್ಟ್ರೇಟ್, ಒಬ್ಬ ಮ್ಯಾಜಿಸ್ಟ್ರೇಟ್ ನಮ್ಗೆ ಸಹಿ ಮಾಡಿ ಹಕ್ಕಪತ್ರ ಕೊಡ್ಬೇಕಾದ್ರೆ ನ್ಯಾಯಬದ್ಧವಾಗಿದ್ರೆ ಮಾತ್ರ ಕೊಟ್ಟಾರ. ಅದಂತೂ ಎಂದೂ ಕೊಡಕ್ ಸಾಧ್ಯನೇ ಇಲ್ಲ. ಕೂಡಂಕುಷ ವಿಚಾರ ಮಾಡಿ ಚರ್ಚೆ ಮಾಡಿ ಕೊಟ್ಟಿದ್ದಾರ. ಅವಾಗ ಅವರು ಅದನ್ನ ಮಾಡಿ ಕೋರ್ಟ್ನಿಗೆ ಏನಂತಂದ್ರೆ ಅವ್ರ ಕೋರ್ಟ್ ಇದನ್ನ ವಜಾ ಮಾಡಿಬಿಡ್ತೀವಿ ಇವ್ರ ಅರ್ಜಿನ ಹೈಕೋರ್ಟ್. ಇದ್ರಾಗ ಯಾರ ಮ್ಯಾಜಿಸ್ಟ್ರೇಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಅಂದ್ರ ಗ್ರಾಮ ಪಂಚಾಯತಿ ಮಾಡುವಾಗ ಪಂಚಾಯತಿ ಆಡಳಿತಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನೀವು ಮಾತಾಡಿ 2 ವಾರದ ಅರ್ಜಿ ಕೊಟ್ಟು 4 ವಾರದೊಳಗೆ ಇತ್ಯರ್ಥಪಡಿಸಿ ನಮಗ್ ಕೋರ್ಟಿಗೆ ತಿಳಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ರು ಅವರು ಹೈಕೋರ್ಟ್ದವರು. ಅದು ಬಂದಿಂದ ಇವ್ರು ಮುಂದೆ ಏನ್ ಮಾಡಿದ್ರು, ಈಗ ಅವ್ರಿಗೆ ಮುಂದೆ ಇದನ್ನ ಹೇಳಕ್ ದಾರಿಲಾಗ ಈಗ ಏನ್ ಮಾಡಕ್ಕಿದ್ದಾರ, ಹಕ್ಕುಪತ್ರ ಇದು ಸಿದ್ಧವ ಗಂಡ ಅಮರೇಗೌಡ ಅಂತ ಕೊಟ್ರ. ಅವಾಗ ಈಕಿ ಗಂಡ ಸತ್ತಿದ್ದ, ವಿಧವೆ ಇದ್ದದ್ದು ನೋಡಿ ಹಕ್ಕುಪತ್ರ ಕೊಟ್ಟಿದ್ರು. ಪ್ರಪೋಸಲ್ ಮಾಡಿದಾರೆ ಯಾರು, SR ಕಾಜಪ್ಪ ಅವರು. ಕೊಟ್ಟವ್ರು ಯಾರು, ತಹಸೀಲ್ದಾರ್ ಸರ್ಕಾರಿ ಅಧಿಕಾರಿಗಳು. ಈ ಹಕ್ಕುಪತ್ರ ಕೊಟ್ಟರು. ಇದು ಏನೈತೆ ಕಾನೂನು, 20 ವರ್ಷ ಪರವಾನೆ ಮಾಡಬಾರ್ದು ಅಂತ ಐತೆ. ಪರವಾನೆ ಅಂದ್ರೆ ಏನಾದ್ರೂ ಅರ್ಥ ಮಾರಾಟ ವಗೈರೆ ಮಾಡಬಾರ್ದು ಅಂತ ಐತೆ. ಈ ಆಸ್ತಿ ನಾವ್ ಯಾರಿಗೂ ಮಾರಾಟ ಮಾಡಿಲ್ಲ. ನಮ್ಮ ಮಗಳ ಮದುವೆ ಆದ ಮುಂದ ವಿಧವೆ ಇದ್ರೆ ನಾವು 2ನೇ ಮದುವೆ ಮಾಡ್ಬೇಕಂತ ಎಲ್ಲರೂ ಗುರು ಹಿರಿಯರು ಸ್ವಾಮಿಗಳು ಎಲ್ಲರೂ ಹೇಳಿದ್ರು. ಅದಕ್ಕ ನಮ್ಮ SR ಕಾಶ್ಯಪ್ಪ ಅವ್ರದ್ದು ಒಂದು ಇದು ಇತ್ತು, ಹೆಣ್ಮಾನ ಮಾಡಿ 2ನೇ ಮದುವೆ ಮಾಡಕ. ಅವರ ಮುಂದೆ ನಿಂತು ಮದುವೆ ಮಾಡಿದ್ರು. ಅಲ್ಲ ಅವ್ರು ಮದುವೆ ಮಾಡಿದ್ರು, ನಮ್ಮ ತರ ಫೋಟೋ ಅದಾವ ಎಲ್ಲ ಅದಾವ. ನಾವ್ 2ನೇ ಮದುವೆ ಮಾಡಿದ್ವಿ. 2ನೇ ಮದುವೆ ಮಾಡಿದ್ಮೇಲೆ ಈ ಹೆಣ್ಮಾಡು ತನ್ನ ತವರು ಮನೆ ಆಸ್ತಿ ಒಳಗೆ ಏನು ಹಕ್ಕಿರ್ತದೆ ಈ ಹಕ್ಕು ಕಳ್ಕೊಂತಾಳೆ 2ನೇ ಮದುವೆ ಆದ್ಮೇಲೆ. ಅದಕ್ಕೆ ಈ ಹಕ್ಕು ನಾನು ಕಳ್ಕೋಬಾರ್ದು ಅಂತ ಸ್ವತಃ ತಮ್ಮ ತಾಯಿಯಲ್ಲಿ ಹಕ್ಬಿಟ್ಟು ಡಾಕ್ಯುಮೆಂಟ್ಸ್ ಅದಾವ, ತರವದ ಪಂಚಾಯತ್ ಅರ್ಜಿ ಕೊಟ್ಟಿದ್ದು, ಪಂಚಾಯತ್ ಟರವಲ್ಲಿದ್ದು, ಇಡದ ಟರ ಮಕ್ಕಳು ಹಾಕಿ ಬಿಟ್ಕೊಡ್ರು. ಮುಂದ ಅಂದ್ರ ಅವ್ರ ತಾಯಿಯನ್ನು ನಮ್ಮ ಹೆಣ್ಮಕ್ಳು ಮುಂದ 2008 ನಮ್ಮ ಹೆಣ್ಮಕ್ಳು ಮೈದಾರ. ನಮ್ಮ ಹೆಣ್ಮಕ್ಳು ಮೈದಾದ್ಮೇಲೆ ಅದನ್ನ ನೇರವಾಸ ನನ್ನ ಹೆಸರು ಮಾಡ್ತೀನಿ. ನನ್ನ ಹೆಸರು ಮಾಡ್ತೀನಿ ಹಕ್ಕುಪತ್ರ ಮಾಡ್ಕೊಂಡು ಅದು ತರೋವೈತೆ ಪಂಚಾಯತ್. ಅದನ್ನು ಅರ್ಜಿ ಕೊಟ್ಟಿನ ನನ್ನ ಹೆಣ್ಮಕ್ಳು ಮೈಟ್ ಉತ್ತಾರ ಹಚ್ಚಿ ಎಲ್ಲ ಹಚ್ಚಿ ಅರ್ಜಿ ಕೊಟ್ಟಿಂದ ಟರವ್ ಮಾಡಿ ಅದು ಕರ್ಮೋದಕರು ಸೂಚಿಕರು ಎಲ್ಲ ಪಂಚಾಯತ್ ಒಳಗ ಟರವ್ ತಗೊಂಡಿನ ಅದನ್ನ ನನ್ನ ಹೆಸರು ಮಾಡ್ತಿದ್ದೆ. ಮುಂದ ನಾನು ಮನೆ ಕೆಡ್ಸೋದು ಇಟ್ಟಿದ್ದೆ. ನಾನು ಈಗ 1 ವರ್ಷ ಆತ ನಾನೆಲ್ಲ ಪರ್ಮಿಷನ್ ತಗೊಂಡಿನಿ, ಎಲ್ಲ ಮಾಡಿದೀನಿ. ನಾನು ಬೇಕಾದಷ್ಟು ಏನೂ ಮಾಡಿಲ್ಲ. ಇವರು ನಾನು ಕಿರಿಕಿರಿ ಮಾಡಕ್ಕಿಟ್ಟಿದ್ರು. ತಂಗನಪ್ಪ ಮತ್ತು ರಾಮಪ್ಪ ಇಬ್ರು ಕೂಡಿ ಮಾನಸಿಕ ಹಿಂಸೆ ಎಲ್ಲಿ ಆದ್ರೆ ಅಲ್ಲಿ ನಾವು ಒಬ್ಬವ, ಎಲ್ಲಿ ಹೋದ್ರೂ ಅಲ್ಲಿ ಹೋದೆ ಇಲ್ಲಿ ಹೋದೆ, ಅವ್ರ ಮುಂದೆ ಇವ್ರ ಮುಂದೆ ಮಂದಿ ಮುಂದೆ ಸೂಸೂಡ ನಮಗ ಬ್ಯಾಡ್ರಂದ್ರು ನಮ್ಗೆ ಒಳ್ಳೆಯರಂದ್ರು ಸೂಸೂಡ ಸುದ್ದಿ ಮಾಡೋದು ಹೇಳಕೈತ್ಬಿಟ್ಟು ಒಳ್ಳೆಯಾಗ ಸ್ವತಃ ಮಂದಿ ಇಲ್ಲೆಲ್ಲ ನಮ್ಗೆ ಯಾರ್ಯಾರು ಬಿಡಿಯ ಅವ್ರ ಮುಂದೆ ಎಲ್ಲ ಮುಂದೆ ನನ್ಗೆ ಕೇಳಿದ್ರು ಗೌರವ ನಿಮ್ಗೆಲ್ಲ ಕೈತೀರ ಅಂತ ಅವ್ರು ಯಾರ ಮುಂದರ ನಾ ಮಾತಾಡಿದ್ರೆ ಅವ್ರು ನಾನು ಎಲ್ಲಿ ಕರೆಸ್ರಿ ಕುತ್ಕೊಂಡು ಮಾತಾಡಿ ಅದು ಸತ್ಯಾಸತ್ಯ ಬರ್ಬೋದಲ್ಲ. ಅದು ಸುಮ್ಮನೆ ಅಪಪ್ರಚಾರ ಮಾಡಿದ್ರು ಹಿಂಗೆಲ್ಲ ನಾನು ಮಾನಸಿಕ ವಿಷಯ ಬಂದು ನನಗೆ ಯಾರಿಲ್ಲ. ನಾನು ಒಬ್ಬ ನಮ್ಮ ಹೆಣ್ಮಕ್ಳು ಗಣದೇ ಅಲ್ಲ, ನಮ್ಮ ಹೆಣ್ಮಕ್ಳು ಇಲ್ಲೇ ಒಬ್ಬ ಪೊಲೀಸದಲ್ಲ ಇದ್ರು ನಾನು ಹೆಣ್ಮಕ್ಳು ಕಿವಿಯಾಗಿಲ್ಲ. ಇವತ್ತಿಂತಾನೆ ಈ ವಿಷಯ ನಾನು ನಟರ ಹೇಳಿಲ್ಲ, ನಾನು ಇವತ್ತಿಂತಾನೆ ಹೇಳಿಲ್ಲ. ಹೌದಾ, ನಾನು ಸ್ವಂತ ಮಾಡ್ಕೊಳಕತ್ತೀನಿ. ಇವ್ರು ಮಾನಸಿಕ ವಿಷಯ ಕೊಡೋದ್ರ ನಾನೀಗ ಮೊನ್ನೆ ಈಗ ಒಂದು ತಿಂಗಳ ದವಾಖಾನೆಗೆ ಹೋಗಿ ನಾನು
ಇದನ್ನ ತಗೊಂಡಿನಿ, ಅಡ್ಮಿಟ್ ಆಗಿ ಮೆಡಿಸಿನ್ ತಗೊಂಡು ಎಲ್ಲ ಮಾಡಿಕೊಂಡು 50,000 ರೂಪಾಯಿ ಖರ್ಚು ಮಾಡಿಕೊಂಡು ಅವೆಲ್ಲ ದಾಖಲಾತಿದ್ರು. ಈಗ ನಮ್ಮ ಮೊನ್ನೆ ದವಾಖಾನೆಗೆ ಹೋಗಿ ಬಂದು ಇವರು ಮಾನಸಿಕ ಹಿಂಸೆ ಕೊಡೋಕೆ ನಾನು ಈ ರೀತಿ ಸಮಸ್ಯೆ ಆಗೈತೆ. ಈಗ ಇಂಥದ್ದು ವಿಷಯ ಇವ್ರು ಅಡ್ಡಾಡ್ತಾರ. ಇದೇನು ಎಷ್ಟರ ಮಟ್ಟಿಗೆ ಸತ್ಯ ಐತೆ ಸುಳ್ಳು ಐತೆ ಅಧಿಕಾರಿಗಳು ಪರಿಶೀಲನೆ ಮಾಡಿ, ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪು ಐತಂದ್ರೆ ಅವ್ರು ಏನು ಡಿಸಿಷನ್ ತಗೊಂಡ್ರು ಅದಕ್ಕೆ ನಾವು ಒಪ್ಕೊಂಡ್ಬಿಡ್ತೀವಿ. ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಸರ್ಕಾರದ ವಿರುದ್ಧ ಯಾರು ಹೋಗಕ್ಕಾಗಲ್ಲ, ಹೌದಾ? ಕಾನೂನು ವಿರುದ್ಧನೇ ಯಾರು ಹೋಗುವಾಗಲ್ಲ. ಇದನ್ನ ಒಂಥರ ಎಲ್ಲಿ ತಂದಾರ ಇವರು ಅಂತಂದ್ರ ಸಿಎಂ ಮೂಢ ಪ್ರಕರಣ ಮಾಡ್ಯಾರ ಇವರು. ಸಿಎಂ ಮೂಢ ಪ್ರಕರಣ ಏನು ಟಿವಿ ನೋಡಿದ್ವಲ್ಲ ಆ ಟೈಪ್ ಮಾಡಕ್ಕೆ ಇದು ಏನ್ ದೊಡ್ಡ ಮಾಹಿತಿ ಇದು ಅಗದಿ ಕರೆಕ್ಟ್ ಆಗಿ ಕಾಶ್ಯಪ್ನವರು ಸ್ವತಃ ಇದನ್ನ ಇವ್ರಿಗೆ ಕೊಡಕ್ಕೆ ಯೋಗ್ಯ ಐತೆ ಅನ್ನೋದು ಪರಿಶೀಲನೆ ಮಾಡಿ ಅವರು ಪ್ರಪೋಸಲ್ ಮಾಡ್ಯಾರ. ಕಾಶ್ಯಪ್ನವರು ಅವ್ರು ಪ್ರಪೋಸಲ್ ಮಾಡಿದ ಪ್ರಕಾರ ಮಾನ್ಯ ತಹಶೀಲ್ದಾರರು ನಮ್ಗೆ 70 ಪತ್ರ ಕೊಟ್ಟಾರ. ಈ 70 ಸುಳ್ಳಿಲ್ಲ, ಇದು ತಹಶೀಲ್ದಾರ ಸಹಿ ಐತೆ, ಪ್ಲಾಟ್ ನಂಬರ್ ಐತೆ. ಇದ ಪ್ಲಾಟ್ ನಂಬರ್ ನಮ್ಮ ಪಂಚಾಯತಿಗೆ ಎಂಟ್ರಿ ಅದಾವ. ಪಂಚಾಯತಿಯನ್ನ ಪರ್ಮಿಷನ್ ತಗೊಂಡಿನಿ. ಪಂಚಾಯತಿಯಾಗಿ 20 ವರ್ಷದಿಂದ ನಾನು ಟ್ಯಾಕ್ಸ್ ಕಟ್ಟೀನಿ, ಗಟ್ಟಡಿ ಕಟ್ಟೀನಿ, ನಾನು ನೀರಿನ ಬಿಲ್ ಕಟ್ಟೀನಿ. ಆಮೇಲೆ 20 ವರ್ಷದಿಂದ ನನ್ನ ಮನೆ ಇತ್ತು ಅಲ್ಲೇ. ನಾ ಅದನ್ನ ಬಿಚ್ಚಿ ಹೊಸ ಪ್ಲಾನ್ ಮೇಲೆ ಕಟ್ಟಕತ್ತೀನಿ. ನಾನು ಇಷ್ಟ ಮತ್ತೆ ಏನಿಲ್ಲ, ನಾನೇನು ಹೊಸದು ಕಟ್ಟಕತ್ತಿಲ್ಲ, ಅದೇನು ಇನ್ನೂ ಅಲ್ಲ. ನಂದು ಈಗಲೂ ನಾನು ಹಳೆ ಮನೆ ತಡೆದ್ರೆ ನನ್ ಬಾಡಿರೋ ಈಗೂ ನೆಲ ಅಗ್ಗಿ ತೋರಿಸ್ತೀನಿ. ನನ್ನ ಮನೆ ತರ ಇರೋ ಇನ್ನ ನಾ ಫೋಟೋನು ತಗೋದಿ. ನಾನು ಮನೆ ತರ ಒಳಗ ಮುಗ ತರ ಇದ್ದು ನಾ ಫೋಟೋಸ್ತೀನಿ, ಫೋಟೋನು ತಡೆದು. ಇಷ್ಟೆಲ್ಲ ಇಬ್ರು ಕೂಡ ಇವ್ರು ನಮ್ಮನ್ನ ಇವ್ರು ಕಾಣಿಸ್ತಾರಂತಂದ್ರ ನನಗ ವಯಸ್ಸಾಗಿದೆ. ಮಾನಸಿಕ ಹಿಂಸೆ ಆಗಿ ನನಗೆ ಏನಾರ ಸಮಸ್ಯೆ ಆಯ್ತು ಅಂತಂದ್ರ, ನನಗೆ ಏನಾದ್ರೂ ಅನಾಹುತ ಆದ್ರ, ನನ್ನ ಏನಾರ ಸಾವು ಅಂತ ನನ್ನ ಸಾವಿನ ಕಾರಣ ಇವ್ರ ಕನ್ಯನಪ್ಪ ಕನಕಪ್ಪ ತಳವಾರ, ರಾಮಪ್ಪ ಸಂಗಪ್ಪ ತಳವಾರ. ಇವ್ರಿಗೆ ಇನ್ಮೇಲೆ ಯಾರೇ ಇರ್ಬೋದು, ಕಾಣದ ಕೈಗಳು ಇವ್ರಿಂದ ಕೆಲಸ ಮಾಡ್ತಿರ್ಬೋದು. ನಾನು ಅವ್ನು ಹೇಳಿದ್ರೆ ಯಾರೇ ಹೇಳಿದ್ರ ಸಮಯ ಬಂದಾಗ ಮುಂದೆ ಮತ್ತೊಂದು ಕಾಲ ಬಂದಾಗ ಅದನ್ನು ಹೇಳ್ತೀನಿ. ಯಾರು ಇದನ್ನ ಮಾಡಕ್ಕಿಟ್ಟಾರ, ಇದನ್ನ ಯಾರು ಮಾಡ್ಸಕ್ಕಿಟ್ಟಾರ ನಮ್ ಕೊಟ್ಟಿರ್ತ ಒಳ್ಳೆಯ ಹಳ್ಳಿಗೆ ನಮ್ಗೇನು ಹೊಸವ್ರಲ್ಲ. ಈಗ ನಾನೇ ಅವ್ರ ಹೆಸರು ಹೇಳಿದ್ರ ಅವ್ರು ಎಂದಿಲ್ಲ ನಾಳೆ ಬೈಲಿ ಬರಬೇಕ. ಕಳವು ಮಾಡ ಮನುಷ್ಯ ಕಳಮೆಯ ದನ ಅಂತ ಎಂದಿನ ಒಂದು ಸೊಲ್ಡಕ್ ಬರೋದು ಸಿಕ್ಕ ನಾ ಮತ್ತೆ ನಿಮ್ ಮುಂದೆ ಬಂದು ಈ ವಿಷಯ ನಾನು ನಿಮ್ ಮುಂದೆ ಪ್ರೆಸ್ಮೆಂಟ್ ಮಾಡಿ ನಿಮ್ ಮುಂದೆ ಹೇಳ್ತೇನೆ. ಅದಕ್ಕೆ ದಯಮಾಡಿ ನಿಮ್ಮ ಮುಖಾಂತರ ನನ್ನ ಏನು ಇದು ಕಾನೂನುಬದ್ಧವಾಗೈತೆ ಇದು ಸಾರ್ವಜನಿಕರು ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು. ಇದರಿಂದ ನನಗೆ ನ್ಯಾಯ ಸಿಗಬೇಕು ಅನ್ನೋದು ನಾನು ಇವತ್ತು ಎಲ್ಲರೂ ಕರೆದು. ಮತ್ತೆ ಏನೇನು ಉದ್ದೇಶ ನಂದೇನ ಅವ್ರನ್ನ ಕೆಟ್ಟ ಉದ್ದೇಶ ಇಲ್ಲ. ಇವತ್ತು ಇಷ್ಟೆಲ್ಲ ಅವ್ರು ಮಾಡಿದ್ರು ನಾನು ಅವ್ರು ಒಂದು ದಿವಸ ಅವ್ರ ಸಮಯಕ್ಕೆ ಹೋಗಿಲ್ಲ. ಸುಮ್ನೆ ಹೇಳಿದ್ರು ಅವ್ರು ಮಂದಿ ಮುಂದೆ ಆಗ್ಲತ್ತಾರ ಗೌಡ್ರ ಮೇಲೆ ಎಸ್ ಸಿ ಕೇಸ್ ಮಾಡೋಣ. ಎಸ್ ಸಿ ಅಂದ್ರೆ ಮೇಲ್ಜಾತಿ ಅಂದ್ರೆ ಗೊತ್ತೇ ಇಲ್ಲ. ಇವತ್ತಿನ ತರ ಎಲ್ಲರೂ ತಂದೆ ಮಕ್ಕಳಿಂದ ಮನೇಲಿ ಹೋಗಿ ನಾವು ಸುತ್ತ ಅವ್ರ ಮನೇಲಿ ಅವ್ರು ಏನ್ ಮಾಡ್ತಾರೆ ಅದೇ ಕೇಳಲೇ ಮುಂದೆ ಬೆಳೆದಂತ ಬಂದ್ವಿ. ನಮ್ಮೂರ ಬೇಕಾದ್ರೆ ಬಂದು ವಿಚಾರ ಮಾಡ್ಬಿಡ್ರಿ, ಗೌರ್ಮೆಂಟ್ ವಿಚಾರ ಮಾಡ್ಲಿ ನಮ್ಮಲ್ಲಿ ಹೆಂಗೈತೆ ಸಾಮರಸ್ಯ. ಇವತ್ತು ಮೇಲ್ಜಾತಿ ಇರಲಿ ಈ ಜಾತಿ ಇರಲಿ ಅವರ ನಮ್ಮ ಬಾಂಧವ್ಯ ಹೆಂಗೈತೆ ಅನ್ನೋದು ಬೇಕಾದ್ರೆ ಅಧಿಕಾರಿಗಳು ಅದನ್ನು ನೋಡೋಣ. ಇವರು ಸೃಷ್ಟಿ ಮಾಡಿ ಕೇಸ್ ಮಾಡ್ತೀವಿ, ಎಸ್ ಸಿ ಕೇಸ್ ಮಾಡ್ತೀವಿ, ಇದು ಬೆದರ್ಸೋದು ನಮ್ಗ. ಎಸ್ ಸಿ ಕೇಸ್ ಮಾಡ್ತೀವಿ ಅಂತ ನಮ್ಮನ್ನು ಬೆದರ್ಸೋದು. ಪೊಲೀಸ್ ಸ್ಟೇಷನ್ ಕೇಸ್ ಕೊಡ್ತೀವಿ, ಒಳಗಾಕಿಸ್ತೀವಿ. ಏನ್ ಮಾಡ್ತಾರೆ ನೋಡೋಣ, ಒಳಗಾಕಿ ಇದು ಮನೆ ಕೆಡುತ್ತೀವಿ. ಇಂಥವೆಲ್ಲ ಮಾತಾಡ್ತಿದ್ದ ಅಡ್ಡಾಡ್ರ. ಆಗ ಅವು ಈಗ ಪುರಾವೆ ಇಲ್ಲ, ಮಂದಿ ಮುಂದೆ ಮಾತಾಡಿದ್ರು ಅದು ಪುರಾವೆ ಆಗೇ ಇಲ್ಲ. ಅದಕ್ಕೆ ಅದನ್ನ ಮಾಡೋದು ಬೇಡ. ಅವ್ರು ಏನಾರು ಮಾಡೋಣ ನನಗೆ ಯುವರಾಜ್ ಅಂತ ನಂದು ಇದ್ದಿದ್ದ ಸತ್ಯ ಐತೆ, ನನ್ಗೆ ನ್ಯಾಯ ಸಿಗ್ಬೇಕಂತ ಇಷ್ಟೇ ಕೇಳೋಣ. ಈ ಜನ ಕಟ್ಟಿಲ್ಲ, ಮನೆ ಕಟ್ಟಿದ್ರೆ 70 ಈ ಜನ ಮಗನ ಮನೆ ಇಟ್ಟರಿ ಈ 20 ವರ್ಷದಿಂದ ಮನೆ ಇಟ್ಟಲ್ಲ ಅಂದ್ರೆ ನಾನ್ ಮನೆ ಕಟ್ಟಿಬಿಟ್ಟಿದ್ದೆ. ಮುಂದದು ಈ ಹಳೆ ಮನೆ ಇಟ್ಟ ಹೊಸ ಪ್ಲಾನ್ ಪ್ರಕಾರ ಮಾಡ್ಬೇಕಂತ ತರ್ತಲ್ಲ ಬಿಚ್ಚಿ ಕಟ್ಟಕ್ಕೆ ನಾನು ಅಲ್ಲ. ಈಗ ನೀವು ಪಂಚಾಯತಿಯಿಂದ ಕಟ್ಟಡ ಪರ್ಮಿಷನ್ ತಗೊಂಡ್ರಲ್ಲ ನೀವು 2023 ಒಳಗ, ಹೌದಲ್ರಿ? ನೀವು ಅಕ್ಕ ಬಿಟ್ಟು ಕೊಟ್ರಿ ನಿಮ್ಮ ಮೊಮ್ಮಗ ಏನೋ ಅಂಬ್ರೇಗುಡಕ್ ಕೊಟ್ರಿ. ಅವಾಗ ಅಲ್ಲಿ ಖಾಲಿ ಜಾಗ ಅಂತ ಎಂಟ್ರಿ ಮಾಡಿರಲ್ಲ ಅದ್ರೊಳಗ. ಅವಾಗ ಖಾಲಿ ಜಾಗ ಮೊದಲು ನನ್ನ ಹೆಸರಿದ್ದ ಖಾಲಿ ಜಾಗ ಅಲ್ಲ ಇರ್ಲಿ. ಈಗ ಕಟ್ಟಡ ಪರ್ಮಿಷನ್ ತಗೊಂಡ್ರಿ, ಕಟ್ಟಡ ನಡೆದಿತ್ತು ಅದನ್ನ ನೀವು ಇದು ಕೊಡ್ಬೇಕಾರ ಖಾಲಿ ಜಾಗ ಅಂತ ನೀವು ಅವ್ರಿಗೆ ಇದು ಕೊಟ್ರಿ, ದಾನ ಕೊಟ್ರಿ, ನಮ್ಮ ಬಿಟ್ಟು ಕೊಟ್ರಿ. ಹೌದು ಅವಾಗ ನನ್ನ ಮನೆ ಆಗಿದ್ದಿಲ್ಲ, ಹೌದಾ? ಮನೆ ಕಟ್ಟಲು ನಾನು ಬಿಡಕ್ ಬರಲಿಲ್ಲ. ಈಗ ಮನೆ ಕಟ್ಟಿದ್ವಿ,
ಈ ಮನಿ ಅಂತ ದಾಖಲಾತಿ ಮಾಡಿ. ಮನಿ ಅಂತ ದಾಖಲಾಗೈತೆ. ಪ್ಲಸ್ ಇನ್ನೊಂದ್ ಏನಂತಂದ್ರ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಮಾಡ್ರಿ ನೀವು. ಇಲ್ಲ ಐತೆ ನೋಡ್ರಿ ನಿಮ್ದು. ಅಲ್ರಿ ಇದ್ರಾಗ ನಿಮ್ಮ ಏನ ಅಲ್ಲ ಅರ್ಜಿ ಕೊಂಡು ನಾನ್ ನೋಡೀನಿ. ನೀವೇ ನನ್ ಕೊಟ್ರ ನಾನು ಅದು ಪ್ರಶ್ನೆ ಮಾಡಿದ್ದು. ನಾನ್ ನೋಡಿದ ಪ್ರಕಾರ ದಾಖಲಾತಿ ಹೇಳಕತ್ತೀನಿ, ನಾವು ವಾಸಾಗತ್ತಿಲ್ಲ ಅದ್ರಾಗ ಇದೇ ನಾ ಹೇಳಕತ್ತೀನಿ. ಈಗ ನಿಮ್ ಕಡೆ ನೋಡ್ರಿ ಬೇಕಾರೆ ಅದ್ರಾಗ ಐತಿ ನೋಡ್ರಿ ಪಿತ್ರಾರ್ಜಿತ ಆಸ್ತಿ ಅಂತ ಐತೆ. ಇಲ್ಲಿ ಐತ್ ನೋಡ್ರಿ. ಐತ್ ನೋಡ್ರಿ ಅಲ್ಲ ನಾನು ಮನೆ ಬಿಟ್ಕೊಂಡು ಬೆಳಿ ಜಾಗ ಅಲ್ಲ ಐತಿ ಬಿಲ್ ಜಾಗ ಕೊಟ್ರಿ ನಾ ಎಲ್ಲ ನನಗತ್ತಿಲ್ಲ. ಪಿತ್ರಾರ್ಜಿತ ಆಸ್ತಿ ಅಂತ ಐತೆ, ಸರ್ಕಾರದಿಂದ ಬಂದಂತ ಆಸ್ತಿ ಅಂತ ಇಲ್ಲ. ಅದನ್ನ ಹೇಳಕತ್ತಿದ್ದು ಇಲ್ಲೇ ಇದೆಯಲ್ಲ ಅವ್ರು ಪ್ರಕಾರ ನಿವೇಶನ ಪ್ರಕಾರ ಅಂತ ಏನೈತೆ ಆ ಕಡೆ ಮಗ್ಳು ಐತಿ ನೋಡ್ರಿ. ಒಂದ್ರಾಗ ಮಿಸ್ಟೇಕ್ ಆಗಿರ್ಬೋದು. ಅಲ್ಲ ಅಲ್ಲ ಬಾಂಡ್ನಾಗ ಇದು ಹೇಳಕತ್ತೀನಿ ನಾನು. ನೀವೇನ ಬರ್ತೀರಿ ಅದ್ರಾಗ ಐತಿ. ಈಗ ಇದ್ರಾಗ ಏನೈತಲ್ಲ ಹಕ್ಕು ಪತ್ರ ಪ್ರಕಾರ ಅಂತ ಐತೆ. ಹಕ್ಕು ಪತ್ರದ ಪ್ರಕಾರ ನಿವೇಶನ ಅಂತ ಐತೆ. ಅಲ್ಲ ಇಲ್ಲಿ ಐತಿ ನಿವೇಶನ ನಂಬರ್ ನೀವೇನ ಮೊಮ್ಮಗ ಏನ್ ಬಿಟ್ಟು ಕೊಟ್ರಲ್ಲ ಆಸ್ತಿ, ಅದ್ರೊಳಗ ಏನೈತೆ ಪಿತ್ರಾರ್ಜಿತ ಆಸ್ತಿನ ಬಿಟ್ಟು ಕೊಡಕತ್ತೀನಿ ಅಂತ ಐತಿ. ಏನಿಲ್ಲ ನೋಡ್ರಿ ದಾಖಲಾತಿ ಹಕ್ಕುಪತ್ರ ನಂಬರ್ ಹಾಕಿವ್ರಿ. ಅದು 98 ಹಕ್ಕುಪತ್ರ ನಂಬರ್ ಹಾಕಿವಿ. ಆದ್ರೆ ಅಲ್ಲೇ ಸಪರೇಟ್ ಪ್ರಿಂಟ್ ಐತಿ ಅನ್ನೋ ನಾನು ಅಷ್ಟು ಗಮನಿಸಿಲ್ಲ. ಗಮನಿಸ್ರಿ, ಅದು ಗಮನಿಸ್ರಿ. ಹಂಗೇನಾರ ಆಯ್ತು ಅಂದ್ರೆ ನೋಡ್ರಿ ಅದು ಕಾನೂನು.